ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ರಾಮು ಬಾವ ನಿಂಗೆ ಪರಿಚಯ ಇದ್ದಾರೆ ಅಂತ ದೊಡ್ಡ ಮನೆ ಕಟ್ಟಿಗಿರೋ ಬಂದಿದ್ಯಾ ನೀನು? ಪ್ಲೀಸ್ ಮಕ್ಕಳ ಮುಂದೆ ಬಾಯಿ ಮುಚ್ಚು. ಟೀಚರ್ ಅಂದ್ರೆ ಮಾದರಿ ಆಗಿರ್ಬೇಕು, ಹೀಗೆ ಮಾಟಗಾತಿ ಆಗಲ್ಲ. ಬೇಡ, ನನ್ನಿಂದ ರಾಮೂರ್ ಮನೇಲಿ ಜಗಳಗಳು ಬೇಡ. ರಾಮೂರ್ ತುಂಬಾ ಸೀದಾ ಸಾದಾ ವ್ಯಕ್ತಿ. ಅವ್ರ ನಡತೆ ಇಷ್ಟ ಆಗಿ ಅವ್ರ ಜೊತೆ ಫ್ರೆಂಡ್ ಆದೆ. ಆದರೆ ಅವ್ರ ಜೊತೆನೇ ಇದ್ದರೆ ಖಂಡಿತ ಫ್ರೆಂಡ್ಶಿಪ್ ಪ್ರೀತಿ ಆಗುತ್ತೆ. ನನ್ನಿಂದ ಅವ್ರ ಮನೇಲಿ ಜಗಳಗಳು ಉಂಟಾಗೋದು ಬೇಡ. ರೀ, ನಿಮಗೆ ವಿಷಯ ಗೊತ್ತಾ? ನನ್ನ ಫ್ರೆಂಡ್ ಬಿಂದು ಇದ್ದಾಳಲ್ಲ, ಅವ್ರ ಮಗಳು ಮದುವೆ ಸೆಟ್ ಆಗಿದೆಯಂತೆ. ಅದು ಎಷ್ಟು ಜೋರಾಗಿ ಮದುವೆ ಮಾಡ್ತಿದ್ದಾಳೆ ಗೊತ್ತೇನ್ರಿ? ನಮ್ಮ ಇಡೀ ಫ್ರೆಂಡ್ಸ್ ಗ್ಯಾಂಗಲ್ಲಿ ಯಾರು ಇದುವರೆಗೂ ಮದುವೆ ಮಾಡಿಲ್ಲ. ಅಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡ್ತಿದ್ದಾಳೆ. ಆ ಸೀರೆ ಏನು, ಆ ಒಡವೆಗಳೇನು, ಅಬ್ಬಬ್ಬ ನೋಡಕ್ಕೆ 2 ಕಣ್ಣು ಸಾಲದು ರೀ. ಬಿಂದು ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾಳೆ. ನಿಮಗೆ ಗಂಡಿನ ಬಗ್ಗೆ ಹೇಳಿಲ್ಲ ಅಲ್ವಾ? ಗಂಡು ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದಾನಂತೆ ರೀ. ಅದು ಇಂಜಿನಿಯರ್ ಬೇರೆ ಅಂತೆ. ಬಿಂದು ಎಷ್ಟು ಖುಷಿಯಾಗಿದ್ದಾಳೆ ಗೊತ್ತಾ? ನಮ್ಮ ಮಗಳು ಇದ್ದಾಳೆ, ಅವಳಿಗೆ ಮನ್ಸಿಗೆ ಬಂದ ಹಾಗೆ ಮಾಡ್ಕೋತಾಳೆ. ಅಪ್ಪ ಅಮ್ಮನ ಸಂತೋಷದ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ. ಅಮ್ಮ ಇದೇನಮ್ಮ, ಯಾವಾಗಲೂ ಮದ್ವೆನಾ? ಜಾನು, ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡ್ತಿದ್ದೆ ಕಣೆ. ಅಷ್ಟು ತಿಳಿದಿರೋ ದಡ್ಡಿ ನಾನಲ್ಲ ಅಮ್ಮ. ಜೀವನದಲ್ಲಿ ಮದ್ವೆ ಬಿಟ್ಟು ಬೇರೆ ಏನೂ ಇಲ್ವೇ ಇಲ್ವಾ? ನನಗಂತೂ ಸಾಕಾಗೋಗಿದೆ. ಈಗ ಇರೋ ರಿಲೇಶನ್ಶಿಪ್ಗಳನ್ನೇ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ, ಅದ್ರಲ್ಲಿ ಮದ್ವೆ ಬೇರೆನಾ? ಅಮ್ಮ ಸಾರಿ ಅಮ್ಮ, ಏನೋ ಟೆನ್ಷನಲ್ಲಿ. ಅದು ಇವತ್ತು ಸ್ಕೂಲಲ್ಲಿ ಬೇರೆ. ಸ್ಕೂಲಲ್ಲಿ ಏನಾಯ್ತು ಜಾನು? ಅದು ಬಿಡಿಯಪ್ಪ, ಬನ್ನಿ ಊಟ ಮಾಡೋಣ, ಹಶ್ವಾಗ್ತಾ ಇದೆ. ಏನಾಗಿದೆ ಜಾನು? ನನಗಾದ್ರೂ ಹೇಳ್ತೀಯಾ ಇಲ್ವೋ? ಮೇಡಮ್ ಮೇಡಮ್, ರಾಮು ಅವರು. ರಾಮು ಅವರೇ, ಬನ್ನಿ ಒಳಗೆ. ಅದು ಮೇಡಮ್ ತೋರಿಸಿ ಮಾತಾಡಬೇಕಿತ್ತು. ಅಪ್ಪ ನನ್ಗೀಗ ಮಾತಾಡಕ್ಕೆ ಇಷ್ಟ ಇಲ್ಲ. 2 ನಿಮಿಷ ಪ್ಲೀಸ್, ಈಗ ತುಂಬಾ ಲೇಟ್ ಆಗಿದೆ, ಹೋಗಿ. ಅದು ಸ್ಕೂಲಲ್ಲೇನೋ ಆಗಿದೆ, ಬೇಜಾರು ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಈ ಥರ ಮಾತಾಡ್ತಾ ಇದ್ದಾಳೆ. ನೀವೇನೋ ಅನ್ಕೋಬೇಡಿ. ಇವತ್ತು ನಂದಿತಾ ಅಮ್ಮವರು ಸ್ಕೂಲ್ ತಾವ್ ಬಂದಿದ್ರು. ಬಂದಿದ್ದ ಜಾನಕಿಗೆ ಹೇಗೆ ಬೇಕೋ ಹಾಗೆ ಬೈದಿದ್ದಾರೆ. ಏನಾದರೂ ಮುಖ್ಯವಾದ ವಿಷಯ ಇದ್ದರೆ ಹೇಳಿ, ನಾನು ಅವಳಿಗೆ ಹೇಳ್ತೀನಿ. ಇಲ್ಲ, ನಾನು ನಾಳೆಗೆ ಮಾತಾಡ್ಕೊತೀನಿ. ಹಾಂ ಹಾಂ, ಬರ್ತೀನಿ. ಮೇಡಮ್ ಮಾತಾಡೋಕೆ ತಯಾರಿಲ್ವಲ್ಲ, ಈಗ ಅವ್ರನ್ನ ಹೆಂಗೆ ಸಮಾಧಾನ ಮಾಡೋದು? ಏನಣ್ಣ ಹಿಂಗೆ ಕುಂತಿದ್ಯಾ? ಭಾಳ ಟೀ ಕೊಡ್ಕೋವರಮ್ಮ, 2 ನಿಮಿಷದಾಗೆ ಬಾಡಿ ಚುರುಕಾಯ್ತೈತೆ. ಓ ಇಲ್ಲ ಇಲ್ಲ, ಟೀ ಕುಡಿದ್ರೆ ಬಾಡಿ ಸುಟ್ಟೈತೈತೆ.
ನೀನೆಲ್ಲ ನನ್ನ ಜೊತೆ ಟೀ ಕುಡಿಯೋಕೆ ಬರ್ತೀಯಾ? ಬರೀ ಮೇಡಮ್ ಕರೆದ್ರೆ ಮಾತ್ರ ಹೋಯ್ತೀಯಾ? ಡೇಯ್ ಅವ್ರ ಹೆಸರು ಪಡಕಲ್ಲ. ಯಾಕೆ ಅವ್ರೇನು ಮಾಡಿದ್ರು? ಏನಿಲ್ಲ ಬಿಡು. ಓ, ಮಾತು ಮಾತ್ರ ದೋಸ್ತು ದೋಸ್ತು ಅಂತೀಯ, ಆದರೆ ಎಲ್ಲ ನಿನ್ನ ಮನ್ಸಾಗೆ ಮುಚ್ಚಿಡ್ಕೊಂಡು ಕೂತಿರ್ತೀಯ ಅಲ್ವಾ? ಸರಿ ಬಿಡು ರಾಮಣ್ಣ, ನಾನು ನಿಂಗೇನು ಕೇಳೋಕ್ಕಿಲ್ಲ. ಲವ್ ತಲೆ ಕೆಟ್ಟವನೇ, ಹೊಸಿ ಬಾಯಿ ಮುಚ್ಕೊಂಡಿರ್ಲ. ಮತ್ತು ಹೇಳು ಏನಾಯ್ತಂತ? ಅಶೋಕ ಎದ್ವಾ ತದ್ವಾ ಕಾರ್ ಓಡಿಸ್ಕೊಂಡು ಸ್ಕೂಲ್ ತಕ್ಕ ಹೋಗವನೆ. ಈ ಥರ ಕಾರ್ ಓಡಿಸಿದ್ರೆ ಮಕ್ಕಳಿಗೆ ತೊಂದರೆ ಆಯ್ತೈತೆ ಅಂತ ಮೇಡಮ್ ಬೋದವ್ರೆ. ಆ ಬೇಕುಪ್ಪ ಅದನ್ನ ತಕ್ಕ ಹೋಗಿ ಅದಕ್ಕೆ ತಾವು ಹೇಳವನೆ. ಅದಕ್ಕೆ ಸ್ಕೂಲ್ ತಕ್ಕ ಹೋಗಿ ಮೇಡಮ್ಗೆ ಬುದ್ಧಿ ಹೇಳವ್ರೆ. ಮೇಡಮ್ ಅದನ್ನೇ ಬೇರೆ ಥರ ಅರ್ಥ ಮಾಡ್ಕೊಂಡು ನಂತ ಮಾತಾಡ್ತಿಲ್ಲಕಲ್ಲ. ಇದು ಯಾವ ಊರು ನ್ಯಾಯ ಹೇಳು? ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ನೀನು ಬಿಡ್ಸಿ ಹೇಳ್ಬೇಕಿತ್ತು. ಬಿಡ್ಸಿ ಹೇಳು ಮಾತ್ಲೆ ಅವ್ರ ಮನೆ ತಗೋ ಇದ್ಕಲ್ಲ. ಅದೇ ಅವ್ರಂತ ಮಾತಾಡೋಕೆ ತಯಾರಿಲ್ಲ. ಹೋಲಿ ಬಿಡೋಣ, ಅವ್ರ ಪಾಪ ಕಮ್ಮಿ ಆದ್ಮೇಲೆ ಮಾತಾಡ್ಬೋದು. ಅಲ್ಲಕ್ಕಲ್ಲ ಮಂಜ, ಪಾಪ ಕಮ್ಮಿ ಆಗ್ಬೇಕಂದ್ರೆ ನಾನು ಏನು ಹೇಳ್ತೀವಿ ಅಂತ ಕೇಳಿಸ್ಕೋಬೇಕಲ್ವಾ? ನಿಜ ಗೊತ್ತಾಗದೆ ಪಾಪ ಹೆಂಗೆ ಕಮ್ಮಿ ಆಯ್ತೈತೆ ಹೇಳು? ರಾಮಣ್ಣ, ತಲೆ ಕೆಡ್ಸ್ಕೋಬೇಡ. ನೀವು ಊಟ ಮಾಡಿ ಹೊಸಿ ಮನಿಕ. ನೀ ಬೇಸರವಾಗಿದ್ರೆ ನನ್ನಿಂದ ಹೆಂಗೆ ನೋಡೋಕ್ಕಾಯ್ತದ ಹೇಳು? ಎಲ್ಲ ಇಂಗ್ಲೀಷ್ ಹೋಮ್ವರ್ಕ್ಸ್ ತೆಗೀರಿ. ಯಾಕೆ, ಏನಾಯ್ತು? ಮೇಡಮ್, ನೀವು ಗಣಿತ ಹೋಮ್ವರ್ಕ್ ಅಲ್ವಾ ಹೇಳಿದ್ದು? ಓಹ್ ಹೌದಲ್ಲ, ಸಾರಿ, ಗಣಿತ ಹೋಮ್ವರ್ಕ್ಸ್ ತೆಗೀರಿ. ಲೇ ದೊರಟೆ, ಮಂಜ ಬಂದಕಲ್ಲ. ಏನು ನಡೀತಾ ಇದೆ ಇಲ್ಲಿ? ನೀವು ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಮೇಡಮ್, ನಿಮ್ಮ ತೋರಿಸಿ ಮಾತಾಡಬೇಕಿತ್ತು. ನಾನು ಕ್ಲಾಸಲ್ಲಿದ್ದೀನಿ ಅಂತ ಗೊತ್ತಿಲ್ಲ ನಿಮಗೆ? 2 ನಿಮಿಷ. ಸರಿ, ನೀವೆಲ್ಲ ಅದೇ ಲೆಕ್ಕ ಮಾಡ್ತಾ ಇರಿ, ನಾನು ಬರ್ತೀನಿ. ಹೇಳಿ, ಏನು ವಿಷಯ? ಮೇಡಮ್, ನೀವ್ಯಾಕೆ ರಾಮಣ್ಣನ ತವ ಮಾತಾಡ್ತಿಲ್ಲ? ನಿಮ್ಮ ತವ ಮಾತಾಡಬೇಕು ಅಂತ ರಾಮಣ್ಣ ಕಾಯ್ಕ ಬಿದ್ದವ್ರೆ. ಆದ್ರೆ ನೀವು ಅವ್ರಿಗೆ ಮರ್ವಾದನೆ ಕೊಡ್ತಿಲ್ಲ. ನೋಡಿ, ಈ ವಿಷಯ ಸ್ಕೂಲಲ್ಲಿ ಮಾತಾಡೋದು ಬೇಡ, ಆಮೇಲೆ ಹೊರಗಡೆ ಮಾತಾಡೋಣ. ಇಲ್ಲ ಇಲ್ಲ, ಅದು ರಾಮಣ್ಣ ನಿಮಗೋಸ್ಕರ ಮುನ್ಸ್ಕೊಂಬಿದ್ದವ್ರೆ. ಅದು ನೀವು ಅವ್ರಿಗೆ ಯಾಕೆ ಹಿಂಗೆ ತೊಂದರೆ ಕೊಡ್ತಿದ್ದೀರಾ? ತೊಂದರೆ? ನಾನಾ? ಅವ್ರಿಗೆ ನನ್ನಿಂದ ಏನೂ ತೊಂದರೆ ಆಗಬಾರ್ದು ಅಂತಲೇ ನಾನು ಅವ್ರ ಹತ್ರ ಮಾತಾಡ್ತಾ ಇಲ್ಲ. ಆ ಥರ ಕನ್ಕತ್ತೀರಾ ಮೇಡಮ್? ನೀವು ರಾಮಣ್ಣಂತವ ಒಂದು ಕಿತ ಮಾತಾಡಿ, ಒಂದೇ ಒಂದು ಕಿತ ಎಲ್ಲ ಸರಿ ಹೋಯ್ತದೆ. ಕರ್ಕೊಂಬರ್ಲಾ? ಈಗಲಾ? ಬೇಡ. ಮತ್ತೆ ಇನ್ಯಾವಾಗ? ಆಮೇಲೆ ನೋಡೋಣ, ನೀವು ಮೊದಲು ಹೋಗಿ, ನನಗಿವಾಗ ಕ್ಲಾಸ್ ಇದೆ. ಇಲ್ಲ ಇಲ್ಲ, ನೀವು ಯಾವಾಗ ಅಂತ ಮೊದಲು ಹೇಳಿ, ಅಲ್ಲಿ ತನಕ ಕದ್ಲಲ್ಲ. ನಾ ಇಲ್ಲೇ ಸತ್ಯಾಗ್ರಹ ಕೊಡ್ತೀವಿ. ಸರಿ, ಸ್ಕೂಲ್ ಬಿಟ್ಟ ಮೇಲೆ ಮೀಟ್ ಮಾಡ್ತೀನಿ, ಒಂದೇ ಒಂದ್ಸಲ ಅಷ್ಟೇ. ವಾ, ಸೂಪರು. ಸರಿ ಮೇಡಮ್. ಸರಿ, ನೀವಿವಾಗ ಹೋಗಿ.
ಅಣ್ಣ ಅದಕ್ಕೆ ಬಂದರು. ಏನ ಅಂದರೆ ಮೇಡಮ್ ಬಂದರು ಅಂದಣ್ಣ. ಮೇಡಮ್ 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 ಒಂದು ನಿಮಿಷ ಮೇಡಮ್, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಅದಕ್ಕೆ ನಿಮ್ಗೆ ಹೇಳಿದ್ರಾಗೆ ಏನೋ ತೆಪ್ಪಾಗ್ಬಿಟ್ಟೈತೆ. ಅವ್ರು ಹೇಳಿದ್ದೆ ಬೇರೆ, ನೀವು ಅರ್ಥ ಮಾಡ್ಕೊಂಡಿದ್ದೆ ಬೇರೆ. ನನಗೂ ಹೊಸಕ್ಕಂಗೂ ಎಲ್ಲಿ ಮನಸ್ತಾಪ ಬಂದ್ಬಿಡ್ತೈತೋ ಅಂತ ಅಂದವ್ರು ಅಷ್ಟೇ. ಅದು ಬಿಟ್ರೆ ಅವ್ರ ಮನ್ಸಾಗ ಬೇರೆ ಏನೂ ಇಲ್ಲ. ನೀವೇನು ಬೇಸರ ಮಾಡ್ಕೋಬೇಡಿ. ನೋಡಿ ರಾಮೋರೆ, ಅದೇನೇ ಇರಲಿ, ಇನ್ಮೇಲೆ ನಾವಿಬ್ರು ಮಾತಾಡೋದು ಬೇಡ. ಯಾಕೆ ಇದ್ರಾಗ ನಂದೇನಾರು ತೆಪ್ಪೈತಾ? ಇಲ್ಲ, ಆದರೆ ನನ್ನಿಂದ ನಿಮ್ಮ ಮನೆಯವ್ರ ಮಧ್ಯೆ ಜಗಳಗಳು ಬೇಡ. ಇದ್ರಾಗ ಜಗಳ ಎಲ್ಲಿಂದ ಬಂತು? ತೆಪ್ಪು ಮಾಡಿದಾಗ ತಿದ್ದದು ಮನೆಯವ್ರ ಕರ್ತವ್ಯ ಅಲ್ಲೂರ. ಆ ತಪ್ಪು ನನ್ನ ಕಡೆಯಿಂದ ಆಗೋದು ಬೇಡ ಅಂತ ನಾ ಹೇಳ್ತಾ ಇದ್ದೀನಿ. ಅಯ್ಯೋ, ನಿಮ್ಮ ಕಡೆಯಿಂದ ಏನು ತೆಪ್ಪಾಗಿಲ್ಲ ಮೇಡಮ್. ಪ್ಲೀಸ್, ನಿಮಗಿದೆಲ್ಲ ಅರ್ಥ ಆಗಲ್ಲ. ನನ್ನಿಂದ ಅಣ್ಣ ತಮ್ಮಂದಿರ ಮಧ್ಯ ಜಗಳ ಆಗೋದು ನನಗಿಷ್ಟ ಇಲ್ಲ. ಐ ಆಮ್ ಸಾರಿ, ನಾನು ಬರ್ತೀನಿ. ಮೇಡಮ್ 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 ಒಂದು ನಿಮಿಷ. ನಿಮ್ಗಿನ್ನ ನಾನು ಹೊಸಕನು ಕಿತ್ತಾಡ್ಕೊಂಡು ಬೇರೆ ಬೇರೆ ಇದೀವಿ ಅನ್ನಿಸ್ತೈತಾ? ಹಂಗಿದ್ರೆ ಅದನ್ನ ಈಗಲೇ ವಜಾ ಮಾಡ್ಬಿಡ್ತೀನಿ. ಇಲ್ಲೇ ಇರಿ. ಇಲ್ಲ ಮಂಜ, ನೀ ಮೇಡಮ್ ನಾನು ನೋಡ್ಕೊತಾ ಇರಲ್ಲ, ನಾನು ಈಗಲೇ ಬಂದೆ. ಸೆಲ್ಫಿ ತೆಗಿತಿದ್ಯೇನಂದು ಫೇಸ್ಬುಕ್ಗೆ ಹಾಕ್ಲಿಕ್ಕ? ತೆಗಿ, ನಾವಿಬ್ರು ಸಿನಿಮಾಗೆ ಹೋಗ್ತಿರೋದು ಎಲ್ರಿಗೂ ಗೊತ್ತಾಗ್ಲಿ. ಓಹೋ, ನಡೀಲ ಬೇಗ. ಅಸಕ ನನ್ನ ಜೊತೆಗೆ ಬಾರ್ಲ ಹೊಸಿ. ಯಾಕಣ್ಣ, ಏನಾಯ್ತು? ಏಯ್, ಹೊಸಿ ಕ್ಯಾಮ್ ಐತೆ, ಬಾ ಹೇಳ್ತೀನಿ. ಯಾಕೆ ಬಾವ, ಏನು ಕೆಲಸ? ಅದು ಅದಕ್ಕೆ ಒಂದು ಸಣ್ಣ ಕ್ಯಾಮೆ ಇತ್ತು, ಹಿಂಗೋಗಿ ಹಂಗೆ ಬಂದ್ಬಿಡ್ತೀವಿ. ಏ ಬಾರ್ಲಾ ಅಣ್ಣ, ನಾನು ಒಂದು ಪಿಕ್ಚರ್ಗೆ ಹೋಗ್ತಿದ್ದೀವಿ, ಈಗ ಲೇಟ್ ಆಯ್ತೈತೆ. ಪಿಕ್ಚರ್ಗ? ವಾ ಸೂಪರು. ಯಾವ ಟಾಕೀಸು? ನಮ್ಮ ಸರೋಜ ಟಾಕೀಸು. ಒಳ್ಳೇದಾಯ್ತು ಹಂಗಾರೆ. ಒಂದು ಕ್ಯಾಮೆ ಮಾಡೋ. ಲೈ ಲೋಕೆ, ಗಾಡಿನ ತಗೊಂಡು ಈ ಸ್ಕೂಲ್ ತವಾಸ್ ಬಂದು ಅಲ್ಲಿ ನಿಲ್ಸ್ಕೊಬಿಡು. ಅಸಕ ನೀನು ಅಲ್ಲೇ ಒಂದು 2 ನಿಮಿಷ ಇಟ್ಕೊಳ್ಳ, ಕ್ಯಾಮೆ ಮುಗಿಸ್ಕೊ ಹೋಗುವಂತೆ. ಹಾಂ ಲೋಕೆ, ನಮ್ಮ ಬುಲೆಟ್ನ ಫಾಲೋ ಮಾಡೋ. ಹಾಂ ಹಾಂ. ಆಗ ನಾವು ಹೇಳಕ್ಕಾಗಲ್ವೇನ್ರಿ? ನಾನೇನು ಮಾಡಿದೆ? ಸರಿನೇ ಬಾರ್ಲಾ? ಏನಣ್ಣ? ಬಾರ್ಲ ಹೇಳ್ತೀನಿ. ಅಣ್ಣ ಬಾಯ್ಲಿ. ಮೇಡಮ್ ಅಣ್ಣ, ಈಗ ಸಮಾಧಾನಣ್ಣ? ಏನಣ್ಣ? ಸಕ ಅದು ಮೇಡಮ್ಮು ನಾವಿಬ್ರು ಬೇರೆ ಬೇರೆ ಆಗ್ಬಿಟ್ಟಿದ್ವು ಅನ್ಕೊಂಬಿಟ್ರಕಲ್ಲ. ಏ ಚಾಚಾ, ನೀನು ಹೇಳು. ಏನ? ಲೇ, ನಾವು ಅಣ್ಣ ತಮ್ಮದು ಸಂಬಂಧದ ಬಗ್ಗೆ ಹೇಳ. ಮೇಡಮ್, ಅವತ್ತು ಸ್ವಲ್ಪ ಸ್ಪೀಡ್ ಜಾಸ್ತಿನೇ ಆಗಿತ್ತು. ಅದಕ್ಕೆ ಬೇಕಾದ್ರೆ ಇನ್ನೊಂದು ಸಲ ಕ್ಷಮೆ ಕೇಳ್ತೀನಿ. ಆದರೆ ಇಡೀ ಪ್ರಪಂಚಕ್ಕೆ ಬೆಂಕಿ ಬಿದ್ದರೂ ನಾನು ರಾಮಣ್ಣ ಬೇರೆ ಆಗಕ್ಕಿಲ್ಲ. ನನ್ನ ಹೆಸರು ಬೈ ಮಿಸ್ಟೇಕಾಗಿ ಅಶೋಕ್ ಅಂತ ಇಟ್ಟರು ಅಷ್ಟೇ. ಅದು ಬಿಟ್ಟರೆ ಉಳಿದೆಲ್ಲ ಲಕ್ಷ್ಮಣಂದೇ ಕ್ಯಾರೆಕ್ಟ್ರು. ನನಗೆ ನನ್ನ ಅಣ್ಣನೇ ದೇವರು. ಇಲ್ಲೇ ಶಾನೆ ಹೋಗ್ಬೇಡಕ್ಕಲ್ಲ. ಹೊಗಳ್ತಿಲ್ಲ ರಾಮಣ್ಣ, ದೇವರು ಒಂದು ಅಟೆ. ಮೇಡಮ್, ನೀವು ಇದ್ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡಿ. ನಾನು ರಾಮಣ್ಣ ಯಾವತ್ತೂ ಹೀಗೆ ಇರ್ತೇವೆ.
ನೋಡಿದ್ರೆ ಮೇಡಮ್ ನಮ್ಮಿಬ್ರು ಪಿರುತಿ. ಏಯ್ ಅಸಕ, ನೀನು ಪಿಕ್ಚರ್ ಹೋಗ್ಬೇಕಂದೆ ಅಲ್ವಾ? ಹಾಕೋಣ. ನಡಿ 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 ಹೋಗು. ಕೂತ್ಕೋ ಕೂತ್ಕೋ. ಹಾಂ ಬರ್ತೀನಿ. ಹಾಂ ರೈಟ್. ಪಿಕ್ಚರ್ಗೆ ಹೋಗೋ ಮೂಡೆ ಹೊರಟೋಯ್ತು. ಡ್ರೈವರ್, ಥಿಯೇಟರ್ಗೇನು ಹೋಗಬೇಡಿ, ಸೀದಾ ಮನೆಗೆ ಹೋಗಿ. ನಂದಿ ನೋಡಿದ್ರಾ? ಟಾಟಾ ಮೇಡಮ್. ಈಗ ಸಮಾಧಾನನಾ? ಅರೆ ವಾ, ಮೇಡಮ್ ನಗ್ಬಿಟ್ರು ನೋಡಿ. ನೀವು ನಗ್ತಾ ಇದ್ರೆ ಏಟ್ ಚಂದ ಕಾಣ್ತೀರ. ಯಾಕೆ ನಿಮ್ಮ ಪಾಪ ಹೋಯ್ತಲ್ವಾ? ನಂತ ಮಾತಾಡ್ತೀರ ತಾನೇ? ಈ ಥರದ್ದು ಏನಾದರೂ ಒಂದು ಮಾಡ್ತಾನೆ ಇರ್ತೀರಾ ಅಲ್ವಾ? ನಾನು ಮೊದಲೇ ಹೇಳಿಲ್ವಾ, ನೀವು ಹಿಂಗೆ ನಗ್ನಗ್ತಾ ಖುಷಿಯಾಗಿರೋಕ್ಕೆ. ಇದೇನು ಇಂಥದ್ದು ಏಟ್ ಬೇಕಾರೆ ಮಾಡ್ತೀನಿ. ಹಲೋ ಹಲೋ ಮಾವ, ನಮಸ್ಕಾರ ಮಾವ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಮನೆ ಕಡೆ ಎಲ್ಲರೂ ಹೇಗಿದ್ದಾರೆ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ಮಾವ. ನಾನಿರುವಾಗ ನಿಮಗೆ ಯಾಕೆ ಚಿಂತೆ? ಬೆಳಿಗ್ಗೆ ಬೇಗ ಎದ್ದು ಮನೆ ಕಸ ಗುಡಿಸಿ ಸಾರಿಸಿ ದೇವ್ರ ಪೂಜೆ ಮಾಡಿ ಮನೇಲಿರೋರು ಎಲ್ಲರೂ ಚೆನ್ನಾಗಿಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅದಾದಮೇಲೆ ಇದ್ದೇ ಇದೆಯಲ್ಲ ಅಡುಗೆ ಮನೆ ಕೆಲಸ. ಈ ಕೆಲಸಗಳನ್ನೆಲ್ಲ ಮಾಡೋ ಅಷ್ಟರಲ್ಲಿ ಸಮಯ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ಮಾವ. ಯಾಕೆಲ್ಲ ಕೆಲಸ ನೀನೇ ಮಾಡ್ತಾ ಇದೀಯಮ್ಮ? ಶಾರದಕ್ಕ ಇಲ್ವಾ? ಶಾರದಕ್ಕನ? ಅಯ್ಯೋ, ಅವ್ರಿಗೆ ಇತ್ತೀಚೆಗೆ ಹುಷಾರೇ ಇಲ್ಲ ಮಾವ. ಅದಕ್ಕೆ ಅವ್ರಿಗೆ ಯಾಕೆ ತೊಂದರೆ ಅಂತ ಎಲ್ಲ ಕೆಲಸನೂ ನಾನೇ ಮಾಡ್ತಾ ಇದ್ದೀನಿ. ಈಗ ಶಾರದಕ್ಕ ಇಲ್ಲಿ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ? ಶಾರದಕ್ಕ ಹತ್ರ ಮಾತಾಡ್ಬೇಕಿತ್ತಾ? ಅವರು ಮಲ್ಕೊಂಡಿರಬಹುದು. ಒಂದು ನಿಮಿಷ ಇರಿ ಮಾವ, ಅವ್ರನ್ನ ಕೂಗ್ತೀನಿ. ಶಾರದಕ್ಕ, ಶಾರದಕ್ಕ, ಮಾವನವರು ಫೋನ್ ಮಾಡಿದ್ದಾರೆ, ಸ್ವಲ್ಪ ಬೇಗ ಬನ್ನಿ. ನೀವು ಮಾಡಿರೋ ಟೀ ತಣ್ಣಗಾಗಿರತ್ತೆ, ನೀವೇ ಕುಡ್ಕೊಳ್ಳಿ. ಮಾವ, ಶಾರದಕ್ಕ ಬರ್ತಿದ್ದಾರೆ, ಮಾತಾಡಿ. ನಮಸ್ಕಾರ ಸಾಹೇಬ್ರೆ. ಶಾರದಕ್ಕ ಹುಷಾರಿಲ್ವಂತೆ? ಈಗ ಪರವಾಗಿಲ್ಲ ಸಾಹೇಬ್ರೆ. ಮೊದಲು ಆರೋಗ್ಯದ ಕಡೆ ಗಮನ ಕೊಡಿ, ಕೆಲಸದ ಒತ್ತಡ ತಗೋಬೇಡಿ. ಹುಷಾರಿಲ್ಲ ಅಂದ್ರೂ ಕೆಲಸನ ಮೈ ಮೇಲೆ ಎಳ್ಕೊಂಡು ನೀವೇ ಮಾಡ್ತೀರಾ ಅಂತ ನಂಗೆ ಗೊತ್ತು. ಸರಿ ಸಾಹೇಬ್ರೆ. ಮತ್ತೆ ರಾಮನ ವಿಚಾರ ಹೆಂಗೆ ನಡೀತೈತೆ? ಎಲ್ಲಿವರೆಗೆ ಬಂದೈತೆ? ಅದು ನಡೀತೈತೆ. ಇನ್ನೇನು ಈಗಲೂ ಆಗ್ಲೋ ಇಬ್ಬರಲ್ಲೊಬ್ರು ಬಾಯ್ ಬಿಟ್ಟು ಹೇಳ್ತಾರೆ. ನಾನೇ ಮೇಡಮ್ ಫೋನ್ ಮಾಡಿ ಹೇಳ? ಬೇಡ ಬೇಡ, ಹುಸಿ ನಿಧಾನ ಇರಲಿ. ನಾವಾಗೆ ಈ ಥರ ಕೇಳೋದು ಸರಿಯಾಗಿರೋದಿಲ್ಲ ಸಾಹೇಬ್ರೆ, ನಿಮಗೆ ಗೊತ್ತಿಲ್ಲದೆ ಇರೋದೆ. ಅದು ಗೊತ್ತು, ಆದರೆ ಮನಸ್ಸು ಯಾಕೋ ತಡಿತಾ ಇಲ್ಲ ಶಾರದಕ್ಕ. ಯಾವಾಗ ನಮ್ಮ ಮನೆಗೆ ಹಿರಿ ಸೊಸೆ ಬತ್ತಾಳೆ ಅನ್ನೋ ಹಂಗೆ ಆಗ್ಬಿಟ್ಟೈತೆ. ಬತ್ತಾಳೆ, ಬೇಗನೆ ಬತ್ತಾಳೆ. ಯಾರು ಏನೇ ಆಟ ಆಡಿದ್ರು ಆಗೋದು ಹಾಗೆ ಆಗ್ತೈತೆ ಸಾಹೇಬ್ರೆ. ಬೇಗ ಬರಬೇಕು, ಅದೇ ನನ್ನ ಇಚ್ಛೆ.
ನೀವು ಆರಾಮಕ್ಕಿರಿ ಸಾಹೇಬ್ರೆ, ನಾನು ನಿಮಗೆ ತಿಳಿಸ್ತೀನಿ. ಸರಿ ಶಾರದಕ್ಕ, ಏನಾದರೂ ವಿಷಯ ಇದ್ದರೆ ಫೋನ್ ಮಾಡಿ. ನಿಮ್ಮ ಆರೋಗ್ಯ ಹುಷಾರು. ಸರಿ ಸಾಹೇಬ್ರೆ. ಈ ಇಬ್ಬರು ಮುದಿ ಗೂಬೆಗಳಿಗೆ ಆ ಕೋಣಂಗೂ ಎಮ್ಮೆಗೂ ಮದುವೆ ಮಾಡೋದೇ ಯೋಚನೆ. ಇವರಿಬ್ರು ಮಾತಾಡೋಕೆ ಬೇರೆ ವಿಷಯನೇ ಸಿಗೋದಿಲ್ಲ. ಟೀಚರ್ಗೆ ಏನಾದರೂ ಮಾಡಬೇಕಲ್ಲ.